ಜೊತೆಯಲಿ ಜೊತೆಯಲಿ. ಬಾಬಾ, ರಂಜಿತ್ ಸರ್ ಸಿಎಂ ಆದ್ಮೇಲೆ ನಿಮಗೆ ಫೋನ್ ಏನಾದ್ರು ಮಾಡಿದ್ರಾ? ಅಯ್ಯೋ, ಬರೀ ಫೋನ್ ಅಲ್ಲ, ಮನೆಗೆ ಬರಲೇಬೇಕು ಅಂತ ಕೂತಿದ್ದಾರೆ. ನಮಗೆ ಟೈಮ್ ಇಲ್ಲ. ನೀನು ಹೋಗಲೇಬೇಡ, ಭಾಳ ಬಿಸಿ ಇದೀನಿ ಹೇಳಿ ಅವ್ರನ್ನೇ ನಿಮ್ಮ ಮನೆಗೆ ಕರ್ಸ್ಕೊ. ಮುಖ್ಯಮಂತ್ರಿನೇ ಮನೆಗೆ ಬಂದು ಆಶೀರ್ವಾದ ತೊಗೊಂಡೋದ ಅಂದರೆ ಇನ್ನು ಲೆವೆಲ್ಲ ಸಿಕ್ಕಾಬಿಟ್ಟೆ ರೈಸ್ ಆಗುತ್ತೆ. ಅವ್ರಿಗೇನು, ನನ್ನನ್ನ ಸೀನಿಯರ್ನ ಹುಡ್ಕೊಂಡು ಬಂದ್ಬಿಡ್ತಾರೆ. ಅಷ್ಟು ಪ್ರೀತಿ ಇದೆ ನಮ್ಮ ಮೇಲೆ. ಅದಲ್ಲೂ ನನ್ನ ಸೀನಿಯರ್ನ ನೋಡ್ಲೇಬೇಕು ಅಂತ ಕಾಯ್ಕೊಂಡಿದ್ದಾರೆ. ಬಾಬಾ, ಅವ್ರು ಸಿಎಂ ಆದ್ಮೇಲೆ ಮೊದಲನೇ ಡಿನ್ನರ್ ನಿಮ್ ಜೊತೆ ಮಾಡ್ಬೇಕು ಅಂತಿದ್ರಲ್ಲ, ಅಕ್ಕ ನೀವು ಊಟಕ್ಕೆ ಹೋಗ್ತಿದ್ದೀರಾ? ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂತಿದ್ದೀವಿ. ಅವತ್ತು ಅವ್ರು ತಮ್ಮ ಹಳೆ ಕತೆನೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಿಂಗೆ ಗೊತ್ತಾ, ಅವ್ರಿಗೂ ಒಂದು ಹಳೆ ಲವ್ ಸ್ಟೋರಿ ಇದೆಯಂತ. ಒಂಥರ ವಿಚಿತ್ರ ಮನುಷ್ಯ ಅವರು. ನನ್ಗಂತೂ ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೂ ಅಷ್ಟೇ, ದಿನಕ್ಕೆ ಒಂದ್ಸಲ ನನಗೆ ಫೋನ್ ಮಾಡ್ತಾರೆ. ಮಾಡಲೇಬೇಕು. ಯಾರಯ್ಯ ನೀನು? ಈ ರಾಯಲ್ ರಂಗಸ್ವಾಮಿ ಅಳಿಯ CM ಆದ್ರೇನು PM ಆದ್ರೇನು ಮಾಡಲೇಬೇಕು. ಹಾಂ, ಶಾರ್ಲಿ ಮದುವೆಲೆ ನಾನು ಅವ್ನು ಮೀಟ್ ಮಾಡಿದಾಗ ಹೇಳಿದ್ದೆ, ನೀನು ಮುಂದೆ CM ಆಗೇ ಆಗ್ತೀಯ ಅಂತ. ನಿಜ ಆಗೋಯ್ತು. ಒಂದು ಕೆಲಸ ಮಾಡೋ, ಅವ್ನು ನೆಕ್ಸ್ಟ್ ಮೀಟ್ ಮಾಡಿದಾಗ ನನ್ನೊಂದೊಂದ್ಸಲ ಮೀಟ್ ಮಾಡೋಕ್ಕೆ ಹೇಳು. ಅವ್ನಿಗೆ ಇನ್ನೊಂದಷ್ಟು ಅಡ್ವೈಸ್ ಮಾಡೋದಿದೆ. ಆ ಅಡ್ವೈಸ್ ಕೇಳಿದ ಮೇಲೆ ಅವ್ನು ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇದ್ಯಾಕ್ರಿ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ? ಯಾಕೋ ತಲೆ ತುಂಬ ಸಿಡಿತಿದೆ, ನಂಗೆ ಊಟ ಸಾಕು. ರೀ, ಏನಾಯ್ತ್ರಿ? ರೀ ಶಾಲಿನಿ, ರೀ. ಅಂಕಲ್, ನಿಮ್ಮ ಮಗಳಿಗೆ ನಮ್ಮ ರಂಜಿತ್ ಸರ್ ವಿಷಯ ಎತ್ತಿದ್ರೆ ಸಾಕು, ಮೂಡ್ ಆಫ್ ಆಗ್ಬಿಡತ್ತೆ. ನಿಮ್ಮ ರಂಜಿತ್ ಒಬ್ಬರೇ ಅಲ್ಲ, ಯಾವುದೇ ರಾಜಕೀಯದವ್ರ ವಿಷಯ ಹೇಳಿದ್ರು ಅವಳ ಮೂಡ್ ಔಟ್ ಆಗುತ್ತೆ. ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೀವೇ ಊಟ ಮಾಡಿ. ಇನ್ನೇನಾದರೂ ಬಡಿಸ್ಲಾ? ತಂದಿದ್ರಾಗಿರೋದು. तेरा एरी अंबरदागे नेसर नगताले, तेरा एरी अंबरदागे नेसर नगताले. मरगिಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ. ವೀರ್ಯ ನಿಜವಾದ ಗೇಮ್ ಆಡೋಣವಾ? ಗಾಡ್, CM ಆದ ತಕ್ಷಣ ನನಗೆ ಸಿಗ್ತೀನಿ ಅಂದವರು ಈಗ ಇನ್ಯಾವುದೋ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರಾ? ಹೇ, ಯಾವಾಗಲೂ TV ನೋಡ್ತಾ ಇರೋದಾ? ಓದ್ಕೊಳ್ಳೋದಲ್ವಾ? ಹೋಗೋ. ಅಮ್ಮ, ಮುಖ್ಯಮಂತ್ರಿಗಳು ಮಾತಾಡ್ತಿರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಡ ಮಾತುಗಳನ್ನ ಕೇಳಿಸ್ಕೊಂಡ್ಬಿಟ್ರೆ ನಿಂಗೂ ಅದೇ ಬುದ್ಧಿ ಬರುತ್ತೆ. ಹೋಗೋ, ಕೊಡಿ, ಎದೋಗ. ಹೇಳಿ ಸರ್, ಹೀಗೀಗ ಅನಿಸ್ತಿದೆ. ಭಯ ಆಗ್ತಿದೆ, ಜನಗಳ ನಂಬಿಕೆ ಉಳಿಸ್ಕೋತೀನ ಅಂತ. ಆದರೆ ಪ್ರಮಾಣ ಮಾಡಿ ಹೇಳ್ತೀನಿ, ಎಲ್ಲರ ನಿರೀಕ್ಷೆ ಮೀರಿ ಜನಗಳಿಗೆ ಒಳ್ಳೇದು ಮಾಡ್ತೀನಿ. ನನ್ನನ್ನು ಯಾರೂ ಕಟ್ ಹಾಕೋಕ್ಕಾಗಲ್ಲ. ಮಾತಾಡೋ ಸ್ಟೈಲ್ ಅಂತೂ ಈ ಜನ್ಮಕ್ಕೆ ಬದಲಾಗಲ್ಲ.
ಈ ಗೆಲುವು ಯಾರಿಂದ ಸಿಕ್ಕಿದೆ ಅನಿಸ್ತಿದೆ? ಯಾರಿಂದ ಯಾಕೆ ಸಿಗಬೇಕು? ಜನಗಳಿಗೆ ಒಬ್ಬ ಒಳ್ಳೆ ಸೇವಕ ಬೇಕು ಅಂತ ಅನ್ನಿಸ್ತಿದೆ. ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರು ಮೋಸ, ಭ್ರಷ್ಟಾಚಾರ, ಅರಾಜಕತೆ ನೋಡಿ ನೋಡಿ ರೋಸ್ ಹೋಗಿದ್ದಾರೆ. ಅವ್ರಿಗೂ ಒಬ್ಬ ಪ್ರಾಮಾಣಿಕ, ಸತ್ಯವಂತ, ನಿಷ್ಠಾವಂತನಾಗಿರೋ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೆ ನನ್ನ ಎಲೆಕ್ಟ್ ಮಾಡಿದ್ದಾರೆ. ಅಂದರೆ ನಿಮ್ಮಲ್ಲಿ ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಇದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಸರ್. ನಾನು ಸತ್ಯವಂತ, ನಾನು ನ್ಯಾಯವಂತ, ನಾನು ನಿಷ್ಠಾವಂತ, ನಾನು ಪ್ರಾಮಾಣಿಕ. ಎಳ್ಳಷ್ಟು ಅನುಮಾನ ಬೇಡ. ನನ್ನನ್ನು ನಂಬಿದವ್ರಿಗೆ ಇವತ್ತವರೆಗೂ ಯಾವತ್ತೂ ಮೋಸ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಯಾಕೆಂದರೆ ನಾನು ಪ್ರಾಮಾಣಿಕ, ಶುದ್ಧ ಹಸ್ತ, ನೇರವಾಗಿ ಮಾತಾಡ್ತೀನಿ, ನಿಷ್ಠೂರವಾಗಿರ್ತೀನಿ. ನನ್ನ ಜೀವನದಲ್ಲಿ ಒಂದು ಚಿಕ್ಕ ಕಳಂಕನ ಕೂಡ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಿಯತ್ತಾಗಿ ಬದುಕಿದ್ದೀನಿ, ಮುಂದೆ ಬದುಕ್ತೀನಿ ಕೂಡ. ನೀನು ಜನ್ಮಕ್ಕೆ ನ್ಯಾಯ ಅಂತೆ, ನೀತಿ ಅಂತೆ, ತುಂಬ ಸತ್ಯವಂತ. ಅಯೋಗ್ಯ, ಅಯೋಗ್ಯ, ಎಂಥ ಮೋಸ ಮಾಡಿದ್ಯಾ. ದೇವ್ ನಿನ್ಗೆ ಒಳ್ಳೇದು ಮಾಡಲ್ಲ. ಬೋಸ್ಗಾರನ, ಅದು ಮುಖ್ಯಮಂತ್ರಿ ರಂಜಿತ್ ಕುಮಾರ್. ರಂಜಿತ್ ಕುಮಾರ್ ಅವ್ರ ಬಗ್ಗೆ ನಮ್ಮ ಅತ್ತೆಗೆ ಏನ್ ಗೊತ್ತು? ಹೆಂಗ್ ಗೊತ್ತು? ಅಮ್ಮ, ಏನ್ರಿ ಎದ್ರಾ? ಕಾಫಿ ಕೊಡ್ಲಾ? ಬೇಡಮ್ಮ, ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ ಹೇಳಿದ್ರೆ, ನೀವು ಕೇಳಿದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತೀನಿ. ಅದಲ್ಲಮ್ಮ, ನೇರವಾಗಿ ಉತ್ತರ ಕೊಟ್ರೆ ಸಾಕು. ನಿನ್ನೆ ರಾತ್ರಿ ಟಿವಿನಲ್ಲಿ ರಂಜಿತ್ ಸರ್ ಬಗ್ಗೆ ಇಂಟರ್ವ್ಯೂ ಬರ್ತಿತ್ತಲ್ಲ, ಶಾಲಿನಿ ಏನಾದರೂ ರಂಜಿತ್ ಸರ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ಲಾ? ಶಾಲಿನಿನಾ? ರಂಜಿತ್ ಬಗ್ಗೆನಾ? ಅವಳೇನು ಮಾತಾಡ್ತಾಳೆ ಅವನ ಬಗ್ಗೆ? ಏನು ಇಲ್ವಲ್ಲ ಅಳಿ ಅಂದರೆ? ಹಂಗಿದ್ಮೇಲೆ ಅವ್ರು ಮಾತಾಡಿದ್ದನ್ನ ನೋಡಿ ನೀವು ಯಾಕೆ ಮುಖ ಒಂಥರ ಮಾಡ್ಕೊಂಡ್ರಿ? ಅದು ಸಾಲದು ಅಂತ ರಂಜಿತ್ ಸರ್ ಯೋಗ್ಯತೆ ಬಗ್ಗೆನೇ ಮಾತಾಡ್ಕೊಂಡು ಹೋದ್ರಲ್ಲ, ಅವ್ರ ಬಗ್ಗೆ ನಿಮ್ಗೇನು ಗೊತ್ತಮ್ಮ? ಅವ್ರನ್ನ ಅವತಾರ್ ಪುರುಷ ಅಂತ ಕೋಟಿಗಟ್ಟಲೆ ಜನ ಕೊಂಡಾಡ್ತಾ ಇರುವಾಗ ಆ ಮನುಷ್ಯನ ಬಂಡವಾಳ ನನಗೂ ಗೊತ್ತಿಲ್ವಾ? ಅಯೋಗ್ಯ, ಅನ್ಯಾಯ ಮಾಡ್ಬಿಟ್ಟ, ಮೋಸಗಾರ ಅಂತೆಲ್ಲ ಹೇಳ್ಕೊಂಡು ಹೋದ್ರಲ್ಲ, ಅಂತ ಕೆಲಸ ಅವ್ರು ಏನ್ ಮಾಡಿದಾರಮ್ಮ? ಅಷ್ಟಕ್ಕೂ ಆ ವಿಷಯ ಎಲ್ಲ ನಿಮ್ಗೆ ಹೆಂಗ್ ಗೊತ್ತು? ರಂಗ, ಇದೆಂಥ ಪರೀಕ್ಷೆನೋ? ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ನೀವು ಅಷ್ಟು ಕೇವಲವಾಗಿ ಮಾತಾಡ್ತೀರಾ ಅಂತಂದ್ರೆ ನಿಮ್ಗೆ ಅವ್ರ ಬಗ್ಗೆ ಏನೋ ಸತ್ಯ ಗೊತ್ತಿರಲೇಬೇಕು. ನಿಮ್ಗೆ ಅದೇನು ಸತ್ಯ ಗೊತ್ತೋ, ಅವ್ರು ನಿಮ್ಗೆ ಹ್ಯಾಕ್ ಪರಿಚಯನೋ ಅದನ್ನ ಹೇಳಿಮ್ಮ. ನಿಮ್ದು ಒಳ್ಳೆ ಕತೆ ಅಳಿಯಂದ್ರೆ. ಅಲ್ಲ, ಇಸ್ತ್ರಿ ಮಾಡೋ ಹೆಂಗಸು ನಾನು. ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಕೇಳಿದ್ರೆ ನಾನು ಏನಂತ ಹೇಳಿ? ಏನು ಪರಿಚಯ ಇರುತ್ತೆ ಹೇಳಿ? ಹಂಗಿದ್ಮೇಲೆ ನೀವು ಯಾವ ಆಧಾರದ ಮೇಲೆ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ? ಕಮೆಂಟಾ? ಅದೇನಪ್ಪ, ನನಗೆ ಗೊತ್ತಿಲ್ಲ. ಈ ಬರೋ ರಾಜಕಾರಣಿಗಳೆಲ್ಲ ಬರೋವಾಗ ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಬಡವರನ್ನ ಉದ್ಧಾರ ಮಾಡ್ತೀನಿ ಅಂತ ಏನೇನೋ ಆಶ್ವಾಸನೆ, ಭರವಸೆ ಎಲ್ಲ ಕೊಡ್ತಾರಲ್ಲ, ಬಂದು 6 ತಿಂಗಳಲ್ಲೇ 6 ತಲೆಮಾರಿಗಾಗೋಷ್ಟು ಹಣ ಮಾಡ್ಕೋತಾರೆ ಅಷ್ಟೆ. ಅಯ್ಯೋ, ನಾ ಹುಟ್ಟಾಗಿಂದ ಎಷ್ಟು ಜನ ರಾಜಕಾರಣಿಗಳನ್ನ ನೋಡಿದ್ದೀನಿ. ಎಲ್ಲರ ಹಣೆ ಬರೋನು ಅಷ್ಟೇ. ಎಲ್ಲರೂ ಕಳ್ಳರು, ನಯ ನಾಜುಕಿಂದ ಮಾತಾಡೋ ದರೋಡೆಕೋರರು. ಹೊಸ ಮುಖ್ಯಮಂತ್ರಿಗಳ ಹಣೆ ಬರೋನು ಅಷ್ಟೇ ಅಂತ ಹೇಳ್ದೆಪ್ಪ. ಹೌದಾ? ಹಂಗಾದ್ರೆ ನಿಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ವಮ್ಮ? ಅಳಿಯಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ನಮ್ಮದೇ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟಿದೆ. ಇವ್ರ ಬಗ್ಗೆ ನಾನು ಯಾಕೆ ತಿಳ್ಕೊಳ್ಳಿ? ಖಾದಿ ಹಾಕೊಂಡು ಕಳ್ತನ ಮಾಡ್ತಾರಲ್ಲ, ಕದೀಮ್ರು ಅಂತ. ನಿಮ್ಮ ಹೊಸ ಮುಖ್ಯಮಂತ್ರಿಗಳು ಅಷ್ಟೇಪ್ಪ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅವ್ರ ಬಗ್ಗೆ ಬೇರೆ ಏನೂ ನನಗೆ ಗೊತ್ತಿಲ್ಲ.
ಸರಿನಮ್ಮ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ, ನಾವು ಹೊಡ್ತೀವಿ. ಎಷ್ಟು ಬೇಗ ಹೊಡ್ತೀರಾ? ಅಯ್ಯೋ, ತಿಂಡಿ ತಿನ್ಕೊಂಡೇ ಹೋಗ್ಬೇಕು. ಬನ್ನಿ ಬನ್ನಿ ಬನ್ನಿ. ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಗೊತ್ತು ಅಮ್ಮ. ಇಲ್ಲ ಅಂದಿದ್ರೆ ಅನ್ಯಾಯ ಮಾಡ್ಬಿಟ್ಟು ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬರ್ತಾನೆ ಇದೆ. ಇಲ್ಲ, ಹೆಂಗಾದ್ರೂ ಸರಿ ಇದ್ರ ಮೂಲ ಕಂಡು ಹಿಡಿಲೇಬೇಕು. ಅಮ್ಮ, ನಾನು ಸ್ಕೂಲ್ಗೆ ಹೊರಟೆ. ಬನ್ನಿ ಸಾಹೇಬ್ರೆ, ನನ್ನನ್ನು ಸ್ಕೂಲ್ ಡ್ರಾಪ್ ಮಾಡಿ. ನೋಡಿಲ್ಲ ರೀ, ನೀವು ಹೋಗಿ ಬನ್ನಿ. ಏಯ್, ಎದ್ದು ಹೋಗೋ. ಪಾಪ ಅಪರೂಪ ಕರಿತಾ ಇದ್ದಾಳೆ ಅವಳು. ನೀನು ಹೀಗೆ ಮನೇಲೇ ಕೂತ್ಬಿಟ್ರೆ ಮನಸ್ಸು ಗೆದ್ದಲು ಗೂಡಾಗ್ಬಿಡುತ್ತೆ. ಈ ಥರ ಯಾವುದಾದ್ರೂ ನೆಪ ಮಾಡಿಕೊಂಡು ಹೊರಗಡೆ ಹೋಗಿ ಸುತ್ತಾಡ್ಕೊಂಬ ಹೋಗು. ಮೂಕಣೋ ಪುಟಾಣಿ, ನೀ ಹೀಗೆ ಮಂಕ್ ಹಿಡ್ದವನಾಗ ಮನೇಲಿ ಕೂತಿದ್ರೆ ನಂಗೆ ಭಯ ಆಗುತ್ತೆ. ಸದ್ಯ ನೀನು ಯಾವ ಕೆಲಸಕ್ಕೂ ಹೋಗೋದು ಬೇಡ, ಯಾರ ಸಹವಾಸನೂ ಮಾಡೋದು ಬೇಡ. ಮೊದಲಿನ ಹಾಗೆ ನಗ್ನಗ್ತಾ ಇದ್ಬಿಟ್ರೆ ನಂಗೆ ಸಾಕು. ಇದೀನಲ್ಲ ಮಾಮ್, ಮುಂಚೆಗಿಂತ ಚೆನ್ನಾಗೇ ಇದ್ದೀನಿ. ಸ್ವಲ್ಪ ದಿನ ಅಷ್ಟೇ. ನನಗೆ ಅವಮಾನ ಮಾಡಿ ಕಳಿಸಿದಲ್ಲ ಮಿಸ್ಟರ್ ಮುಖ್ಯಮಂತ್ರಿ, ಅವ್ರ ಬಗ್ಗೆ ಒಂದು ಒಳ್ಳೆ ಕ್ಲೂ ಸಿಗ್ತಾ ಇದೆ. ಏನು ಕ್ಲೂನು? ಅವ್ರ ಹಳೆ ಕಾಲದ ಕತೆ ಡ್ಯಾಡ್. ಇಷ್ಟೆಲ್ಲ ಪ್ರಾಮಾಣಿಕ ಅಂತ ತೋರಿಸ್ಕೊಳ್ತಿರೋ ವ್ಯಕ್ತಿ ಬರೀ ನನಗಷ್ಟೇ ಅಲ್ಲ ಡ್ಯಾಡ್, ನನಗಿಂತ ಮುಂಚೆನೆ ಇನ್ನೂ ಒಬ್ರಿಗೆ ಮೋಸ ಮಾಡಿದ್ದಾನೋ ಸುಳ್ಳು ಸಿಕ್ಕಿದ ನನಗೆ. ಯಾರಿಗೆ ಮೋಸ ಮಾಡಿದ್ನಂತೆ? ಅದನ್ನೇ ತಿಳ್ಕೊಬೇಕಾಗಿರೋದು. ಯಾರಿಗೆ ಯಾವಾಗ ಯಾವ ಥರ ಮೋಸ ಆಗಿದೆ ಅದನ್ನ ಈ ಮನುಷ್ಯ ಹೆಂಗೆಲ್ಲ ಮುಚ್ಚಾಕಿದ್ದ ಎಲ್ಲ ತಿಳ್ಕೊತೀನಿ. ವಿಷಯ ಪೂರ್ತಿ ಕಲೆಕ್ಟ್ ಆದ್ಮೇಲೆ ಅವ್ರಿಗೆ ತೋರಿಸ್ತೀನಿ ನಾನೇನಂತ. ಮತ್ತೆ ಅವ್ರ ಸಾವಾಸಕ್ಕೆ ಹೋಗ್ತೀಯನೋ? ಒಂದ್ಸಲಿ ಹೋಗಿದ್ದಕ್ಕೆ ಅನುಭವಿಸಿದ್ ಸಾಕು, ಮತ್ತೆ ಹೋಗ್ಬೇಡ ಕಣೋ ಪ್ಲೀಸ್. ನೀವು ಸುಮ್ಮನೆ ರೀ ಸೀನಿಯರ್. ಒಬ್ಬ ಗಂಡಸ್ಗೆ ಈ ಮಟ್ಟಕ್ಕೆ ಅವಮಾನ ಆದ್ರೆ ಅವ್ನು ಎಂಥ ಫ್ರಸ್ಟ್ರೇಷನ್ಗೆ ಹೋಗ್ತಾನೆ ಅಂತ ನಿಮಗೆ ಗೊತ್ತಾಗಲ್ಲ. ಅಷ್ಟಕ್ಕೂ ನಾನೇನು ತಪ್ಪು ಮಾಡ್ತಿಲ್ವಲ್ಲ, ಅವ್ರ ಮುಖವಾಡ ಕಳಿಬೇಕು ಅಂತ ಹೋಗ್ತಿದ್ದೀನಿ. ಒಬ್ಬ ಒಳ್ಳೆ ಪ್ರಜೆಯಾಗಿ ಒಳ್ಳೆ ರಿಪೋರ್ಟರ್ ಆಗಿ ಇದು ನನ್ನ ಕರ್ತವ್ಯ. ಆದರೂ ಶಾಲಿನಿ, ಹೋಗ್ಲಿ ಬಿಡಮ್ಮ. ಅವನಿಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡಲಿ. ಆದರೆ ಅಭಯ್, ಈ ವಿಚಾರದಲ್ಲಿ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಣೋ ಮಗನೇ. ಶ್ಯೂರ್ ಡ್ಯಾಡ್, ಥ್ಯಾಂಕ್ ಯು. ನೋಡ್ತಾ ಇರಿ, ಸದ್ಯದಲ್ಲೇ ಆ ಮನುಷ್ಯನ ಬಗ್ಗೆ ಯಾರು ಗೆಸ್ ಕೂಡ ಮಾಡೋಕ್ಕಾಗದಿರೋ ವಿಷಯ ಆಚೆ ಬರುತ್ತೆ. ಇರಿ ಸೀನಿಯರ್, ಬರ್ತೀನಿ. ಬೇಡ, ಇವತ್ತು ಆಟೋಲೇ ಹೋಗಿ ಬರ್ತೀನಮ್ಮ. ಯಾಕ್ರಿ ಮತ್ತೆ ಮತ್ತೆ ಫೋನ್ ಮಾಡ್ತೀರಾ? ಮತ್ತೆ ಸ್ಟಡಿ ಹಾಲಿಡೇಸ್ ಅಂತ ನೀವು ಒಳಗೆ ಕೂತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಲಿ? ಒಂದು ನೀವು ಆಚೆ ಬರಬೇಕು, ಇಲ್ಲ ನನ್ನನ್ನೇ ಒಳಗೆ ಕರಿಬೇಕು. ಇಲ್ಲ, ಎರಡೂ ಆಗಲ್ಲ. ಹಿಂಗೆ ಹಿರಿಯರ್ ಮುಂದೆ ನಾವು ಹದ್ಮೀರ್ ನಡೆದ್ರೆ ಮುಂದಿನ ಜನ್ಮದಲ್ಲಿ ಅದ್ದಾಗ್ಬಿಡ್ತಾರಂತೆ. ಕಟ್ಕೊಂಡ್ಮೇಲೆ ಮೊದಲು ಇವಳ ಹತ್ರ ಇರೋ ಪುರಾಣದ ಪುಸ್ತಕನೆಲ್ಲ ಯಾರಾದ್ರೂ ಪೂಜಾರಿಗೆ ದಾನ ಮಾಡ್ಬಿಡಬೇಕು ರೀ. ಇವಾಗ ನೀವು ಬರ್ತೀರಾ ಇಲ್ಲ ನಾನೇ ಬರಲ್ಲ? ಹಾ ಅಪ್ಪಣ್ಣಿ, ಹೋದ್ಸಲ ಬಂದಿದ್ ಕಾಯ್ತಲ್ಲ ಮಂಗಳಾರತಿ, ಈಗ್ಲೂ ಬೇಕಾ? ಈ ಸರಿ ಬೇರೆನೆ ಪ್ಲಾನ್ ಮಾಡಿದ್ದೀನಿ. ನಿಮ್ಮ ಅಪ್ಪನೇ ಬಂದು ಕೈ ಕಾಲು ಇಟ್ಕೋಬೇಕು.
ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ, ಏನು ವಿಷಯ? ನಡಿ ಆಚೆಗೆ. ಹೋಗ್ತೀನಿ ರೀ. ನಾನು ಆಚೆಗೆ ಹೋದ್ರೆ ನಿಮ್ ತೊಳ್ಕೊಳಕ್ಕೆ ನೀರಿರಲ್ಲ. ಅಂದ್ರೆ ಕೊಳ ರಿಪೇರಿ ಸ್ವಾಮಿ. ನಿಮ್ಮ ಮನೇಲಿ ನೀರು ಬರ್ತಿಲ್ಲ ಅಂತ ಮೇಡಮ್ ಅವ್ರು ಕಾಲ್ ಮಾಡಿದ್ರು. ಅದಕ್ಕೆ ಭಗೀರಥನ್ ಥರ ಬಂದಿದ್ದೀನಿ. ಗಂಗೆ ಬೇಕು ಅಂದ್ರೆ ನನ್ನನ್ನು ಕೇಳ್ಕೊಳ್ಳಿ. ಸರಿ, ಆ ತರಕಾರಿ ಅದೇ ಸ್ವಾಮಿ, ಈ ಜೀರಿಗೆ ತೊಪ್ಪಿನಕಾಯಿ ಇದೆಯಲ್ಲ, ಅದು ಸಿಗೋವರೆಗೂ ತರಕಾರಿ ಬಿಸ್ನೆಸ್ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸರಿ ಸರಿ, ಅದೇನು ಮಾಡ್ತಾಯ್ತೀವಿ ಸಾಯಪ್ಪ. ಅಲ್ಲೇ ಪ್ರತಿಮಾ, ನೋಡಿ ಅದೇ ಹಿಂಗೆ ನಿಮ್ಮ ಅಪ್ಪನ ಮುಂದೆನೇ ಕರ್ಕೊಂಬಂದೆ. ಈಗಲಾದರೂ ಹಗ್ ಮಾಡ್ಕೊಳ್ರಿ. ಅಯ್ಯೋ ಶಾಂತಂ ಪಾಪ, ಮೊದಲು ರಿಪೇರಿ ಮಾಡಿ. ಇಲ್ಲ ಅಂದ್ರೆ ನಾಳೆ ನನಗೆ ಮಡಿ ನೀರೇ ಸಿಗಲ್ಲ. ಮಡಿ ನೀರು ಹಾಕೊಳ್ದೇ ಇದ್ರೆ ದೇವರ್ಷಿ ಪಂಚಮಿ ಮಾಡೋ ಹಾಗೆ ಇಲ್ಲ. ದೇವರ್ಷಿ ಅಂತೆಲ್ಲ ಕರಿಬೇಡ್ರಿ, ನಂಗೆ ತುಂಬ ಹರ್ಟ್ ಆಗುತ್ತೆ. ಅದು ದೇವರ್ಷಿ ಕಣ್ರಿ, ನಾರದ ಮುನಿನ ಹಾಗಂತ ಕರೀತಾರೆ ರೀ. ಮನ್ಮಥನ್ ಥರ ಹುಡುಗನ ಇಟ್ಕೊಂಡು ನಾರ್ದನ್ ಬಗ್ಗೆ ಮಾತಾಡ್ತಿರಲ್ರಿ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರಬಾರ್ದಾ? ಗಂಗೆ ಕಾರ್ಯ ಮಾಡುವಾಗ ಪೊರ್ಕಿ ಪೊರ್ಕಿ ತರ ಆಡ್ಬೇಡಿ. ಮೊದಲು ರಿಪೇರಿ ಮಾಡಿ ಭಕ್ತಿಯಿಂದ. ಅಯ್ಯೋ, ಶಾಸ್ತ್ರ ಪಂಚಾಂಗನೇ ಎದ್ದು ಬಂದು ನಿಂತಂಗೆ ಆಯ್ತಲ್ಲಪ್ಪ. ಇದನ್ನ ಕಟ್ಕೊಂಡ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಆಸೆನೇ ಬಿಟ್ಬಿಡ್ಬೇಕಾಗತ್ತೆ. ಅಯ್ಯೋ, ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತಲ್ಲಪ್ಪ. ಈಗ ಏನ್ ಮಾಡೋದು? ಹೆಂಗ್ರಿ ನಿಲ್ಸೋದಿದ್ದನ? ಅಯ್ಯೋ, ನೀವ್ ಪೋಲಿ ತರ ಆಡಿದಕ್ಕೆ ಗಂಗೆ ರೌದ್ರ ತರ ತಾಳಿದಾಳೆ. ಗಂಗೆ ಮಂತ್ರ ಹೇಳಿ ಬೇಗ ಶಾಂತವಾಗ್ತಾಳೆ. ಗಂಗೆ ಚ ಯಮುನೈ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಹೇಳ್ರಿ, ಗಂಗೆ ಚ ಗಂಗೆ ಚ ಯಮುನೈ ಚೈವ ಯಮುನೈ ಚೈವ ಗೋದಾವರಿ ಗೋದಾವರಿ. ಅಯ್ಯೋ ಅಯ್ಯೋ ಅಯ್ಯೋ, ನೀರೆಲ್ಲ ಫೋನ್ ಮಾಡ್ತಾ ಇದ್ದಾರೆಯಾ? ಏನ್ ಮಾಡ್ದಂತೆ? ಹೋಗಮ್ಮ ನೀನು. ಟೈಟ್ ಮಾಡಯ್ಯ, ಟ್ಯಾಕ್ಟಿವೆಲ್ಲ ಖಾಲಿ ಆಗೋದು. ಟೈಟ್ ಮಾಡೋ, ಮಾತಿ ಸರ್. ಅಡ್ಕಸ್ ಮೇಲೆಲ್ಲ ಕೆಲಸ ಮಾಡಕ್ ಹೋಗುತ್ತೆ. ಟೈಟ್ ಮಾಡೋ, ಮಾತಿ ಸರ್. ಟೈಟ್ ಮಾಡೋ. ಅಯ್ಯಪ್ಪ, ತಿರ್ಗಾ ತಿರ್ಗಾ ಹಾಕೋ. ಹಾಗೆ ಕರೆಕ್ಟಾಗಿ ಹಾಕೋ. ಮೊದಲಿಂದ ಹೀಗೆ ಮಾಡಿಸ್ಕೊಂಡಿದ್ರೆ ಇವತ್ತಿಂತ ಗತಿ ಬರ್ತಿತ್ತ? ಹಾಂ, ಮೊದಲೆಲ್ಲ ನೆತ್ತಿಗೆ ಎಣ್ಣೆ ಹಚ್ಚಬಾರೆ ಅಂತಂದ್ರೆ ಗಂಡನ ಕಡೆ ತಿರುಗಿ ಕೂಡ ನೋಡ್ತಿರ್ಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಪ್ರೀತಿ ಬಂದ್ಬಿಟ್ಟಿದೆ ನಿನಗೆ. ಪ್ರೀತಿ ಅಂದ್ರೆ ಹಾಗೆ ರಾಜ್, ವಯಸ್ಸು ನೋಡಿ ಬರಲ್ಲ, ಅದಕ್ಕೆ ಅನ್ನಿಸ್ದಾಗ ಬಂದ್ಬಿಡುತ್ತೆ. ನಾವ್ ಅದನ್ನ ಜಸ್ಟ್ ಎಂಜಾಯ್ ಮಾಡ್ಬೇಕು. ಅದು ಸರಿನೇನು? ಎಷ್ಟೊಂದು ವಿಷಯ ತಿಳ್ಕೊಂಡ್ಬಿಟ್ಟಿದ್ಯಲ್ಲಮ್ಮ ನೀನು. ಈಗ ಯಾರು ಹೇಳಿ? ನಾನು CM ರಂಜಿತ್ ಕುಮಾರ್ ಅವ್ರ ತಂಗಿ. ಹೌದು, ನೀ CM ತಂಗಿ ಅಂತ ನಮ್ಗೆ ಯಾರಿಗೂ ಯಾಕಮ್ಮ ಹೇಳಲೇ ಇಲ್ಲ? ಅಯ್ಯೋ ಬಿಡಿ ಅಂಕಲ್, ನನ್ನ ಕತೆ ಕೇಳಕ್ಕೆ ಚೆನ್ನಾಗಿಲ್ಲ. ಕೇಳಿದ್ರೆ ನಿಮ್ ಕಿವಿ ಹಾಳಾಗತ್ತಷ್ಟೆ. ಅಯ್ಯಯ್ಯೋ, ಟೈಮ್ ಆಯ್ತು. ನಾನಿನ್ನು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು, ಮನೆ ಖಾಲಿ ಮಾಡಬೇಕು, ನಮ್ಮ ಅಣ್ಣನ ಮನೆ ಸೇರ್ಕೋಬೇಕು. ಅಣ್ಣನ ಮನೆಗ? ಇನ್ಮೇಲೆ ಹಾಗೆ ಅಲ್ಲೇ ಇರ್ತೀಯಾ? ಹ್ಞೂ, ಪಾಪ ನಮ್ಮ ಅಣ್ಣಂಗೆ ಯಾರೂ ಇಲ್ವಲ್ಲ, ಅದಕ್ಕೆ. ಪಾಪನಂತೆ ಪಾಪ, ಪಾಪಿಷ್ಟ. ಬಿಡೋದನ್ನ, ನಮ್ಮ ಸಂಕಟಗಳನ್ನೆಲ್ಲ ಅವಳ ಮುಂದೆ ಹೇಳ್ಕೋಬೇಕಾ? ಎಷ್ಟೇ ಆಗಲಿ ಅವನ ತಂಗಿ ಅಲ್ವಾ ಇವಳು, ಬಿಟ್ಕೊಡೋಕ್ಕಾಗೋದಿಲ್ಲ. ಸದ್ಯ ಇವಳಾದರೂ ನಮ್ಮ ಜೊತೆ ಚೆನ್ನಾಗಿದ್ದಾಳಲ್ಲ, ಅಷ್ಟೇ ಸಾಕು. ಹಾಗಲ್ಲ ರೀ, ನಿಮ್ಮ ಅಣ್ಣ ಹೀಗೆ ಮಾಡಬಾರ್ದಿತ್ತು ಅಂತ ಏನಾದರೂ ಹೇಳ್ಬೋದು. ಬೇಕಾಗಿಲ್ಲ, ಇದೆಲ್ಲ ಅವ್ರವ್ರ ಪರ್ಸನಲ್ ವಿಷಯಗಳು.
ನಾವು ಅದಕ್ಕೆ ಬಾಯಿ ಹಾಕಬಾರ್ದು, ಬಿಟ್ಬಿಡು.